ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಿದ್ದೇನೆ ವೀಕ್ಷಕರೇ. ಎಲ್ಲರ ಬ್ರೇಕ್ಫಾಸ್ಟ್ ಆಗಿತ್ತು, ಹಾಗೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಹಾಗಾದರೆ ಇವತ್ತಿನೊಂದು ಟಾಪಿಕ್ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಕಾಣುವ ಕೇಸಸ್ಗಳಲ್ಲಿ ಇದು ಒಂದು ಹೆಚ್ಚು ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಿದ್ರೆ ಎಲ್ಲರ ಒಂದು ಜೀವನ ಶೈಲಿ ಬದಲಾಗಿದೆ ಅಲ್ವಾ. ಎಲ್ಲ ವ್ಯವಸ್ಥೆಯಿಂದಲೂ ಎಲ್ಲರ ಜೀವನ ಶೈಲಿ ಬದಲಾಗಿದೆ, ಫುಡ್ ಹ್ಯಾಬಿಟ್ಸ್ ಬದಲಾಗಿದೆ, ಹಾಗೂ ಡಯಟ್ ಪ್ಲ್ಯಾನ್ ಬದಲಾಗಿದೆ. ಈಗ ಹಿಂದಿನ ಕಾಲದಲ್ಲಿ ಆಗಿದ್ದರೆ ಎಲ್ಲ ಒಂದು ನಿಟ್ಟಿನಲ್ಲಿ ನಡೀತಾ ಇತ್ತು. ಅಂದರೆ ನಾವು ಯಾವುದೇ ರೀತಿಯಲ್ಲಿ ಜಿಮ್ಗೆ ಹೋಗುವ ಅವಶ್ಯಕತೆ ಇತ್ತಿಲ್ಲ, ಫುಡ್ ಡಯಟ್ ಅವಶ್ಯಕತೆ ಇತ್ತಿಲ್ಲ. ಒಂದು ಹಳ್ಳಿ ಜನರ ಲೈಫ್ ಚೆನ್ನಾಗಿತ್ತು. ಆದರೆ ಇವಾಗ ಪ್ರೆಷರ್ ಕುಕ್ಕರ್ ಆಗಿರಲಿ, ಅಥವಾ ಡಯಟ್ ಪ್ಲ್ಯಾನ್, ಪಿಜ್ಜಾ ಬರ್ಗರ್ ಅದಾಗಿರಲಿ, ಅಥವಾ ಈಗ ನೀವು ಅನುಸರಿಸುವಾಗೆ ಆಗಿದೆ, ಜೊತೆಗೆ ಜಿಮ್ಗೆ ಹೋಗೋದಾಗಿರಲಿ, ಹೀಗೆ ತುಂಬ ವಿಷಯಗಳನ್ನ ನೀವು ಮಾಡ್ಕೊಳ್ಳೋ ಹಾಗೆ ಆಗಿದೆ. ಆದರೆ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋ ಹಾಗೆ ಆಗಿದೆ. ಸೊ ಈ ಥರ ಒಂದು ಲೈಫ್ ಸ್ಟೈಲಿಂದ ಬಂದಂಥ ಒಂದು ಕಾಯಿಲೆಯ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ. ಸೊ ಕೊಲೆಸ್ಟ್ರಾಲ್ ಅಲ್ವಾ. ಸೊ ಎಲ್ರಿಗೂ ಇರುವಂಥ ಒಂದು ಮೇನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು, ಕೊಲೆಸ್ಟ್ರಾಲ್ ಅಲ್ವಾ. ಸೊ ಎಲ್ಲ ಒಂದು ವಯಸ್ಕನವರಲ್ಲಿ ಈ ಒಂದು ಕಾಯಿಲೆ ಏನಿದೆ ಅದು ಕಾಣ್ತಾ ಇದೆ, ಹೆಚ್ಚಿಗೆ ಕಾಣ್ತಾ ಇದೆ. ಒಂದು 30 ಮಧ್ಯವಯಸ್ಕರು ಅಂತ ಹೇಳಬಾರ್ದು, ಒಂದು ಯುವತಿಯರಲ್ಲೂ 30 ಎಬವ್ ಈ ಒಂದು ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಕೊಲೆಸ್ಟ್ರಾಲ್ ಅಂದರೆ ಯಾಕೆ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಇದಕ್ಕೆ ಇರುವ ಚಿಕ್ಕ ಒಂದು ಮನೆಯಲ್ಲೇ ಆಗುವಂಥ, ಮನೆಯಲ್ಲೇ ನಿಮಗೆ ಸರಿಪಡಿಸಿಕೊಳ್ಬಹುದಾದಂಥ ಮೆಡಿಸನ್ ಏನು ಅನ್ನೋದ್ರ ಬಗ್ಗೆ, ಎಲ್ಲದ್ರ ಬಗ್ಗೆ ನಾನು ಸಿಕ್ಕದಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾನೆ ವೀಕ್ಷಕರೇ. ಸೊ ದೇಹದಲ್ಲಿ ನಿಮಗೆ ಒಂದು 10 ಚಿಹ್ನೆಗಳು ಕಾಣಿಸಲ್ಪಡ್ತವೆ. ಈ ಕೊಲೆಸ್ಟ್ರಾಲ್ ನಿಮ್ಮ ಒಂದು ದೇಹದಲ್ಲಿ ಹೆಚ್ಚಾಗಿದೆ ಅಂತ ಅನ್ನೋದಾದರೆ ಈ ಒಂದು 10 ಚಿಹ್ನೆಗಳು ಕಾಣ್ತಾ ಇರ್ತವೆ ವೀಕ್ಷಕರೇ. ಈ ಒಂದು 10 ಚಿಹ್ನೆಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಮಿಸ್ ಮಾಡದೆ ತಪ್ಪದೆ ನೀವು ಡಾಕ್ಟರ್ನ ಮೀಟ್ ಮಾಡಲೇಬೇಕು ಅಂತ ನಾನು ಹೇಳ್ತೇನೆ ವೀಕ್ಷಕರೇ. ಸೊ ಈ ಒಂದು 10 ಚಿಹ್ನೆಗಳು ನಿಮ್ಮ ಒಂದು ದೇಹದಲ್ಲಿ ಕಾಣಿಸ್ಕೊಂಡ್ರೆ, ನಿಮ್ಮ ಒಂದು ಡೈಲಿ ಲೈಫ್ನಲ್ಲಿ ಈ ಒಂದು 10 ಚಿಹ್ನೆಗಳು ಇದ್ದರೆ ಖಂಡಿತವಾಗಿಯೂ ನೀವು ನಿರ್ಲಕ್ಷಿಸಲೇಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಮೆಡಿಸನನ್ನು ಪ್ರಿಫರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಈ 10 ಚಿಹ್ನೆಗಳು ಕಾಣಿಸ್ಕೊಳ್ತವೆ. ತಡ ಮಾಡದೆ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ. ಸೊ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಬಹಳ ಮುಖ್ಯವಾದ 10 ಚಿಹ್ನೆಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಇದರಿಂದ ನಿಮಗೆ ಬರುವಂತಹ ಗಂಭೀರ ಕಾಯಿಲೆಗಳನ್ನು ತಡೆಯಲು ಸಾಧ್ಯವಾಗುತ್ತವೆ. ಸೊ 10 ಸೈನ್ಸ್ ಆಫ್ ಕೊಲೆಸ್ಟ್ರಾಲ್ ಅಂತ ನಾನು ಹೇಳ್ತೇನೆ. ಹೈ ಕೊಲೆಸ್ಟ್ರಾಲ್ ಅಂದರೆ ಈ ಒಂದು 10 ಸೈನ್ಸ್ ನಿಮಗೆ ಕಾಣಲ್ಪಡುತ್ತವೆ ನಿಮ್ಮ ಒಂದು ಡೈಲಿ ಲೈಫ್ನಲ್ಲಿ. ಸೊ ಇದನ್ನು ಜಸ್ಟ್ ಕೇರ್ಲೆಸ್ ಮಾಡಿ, ಇದು ಡೈಲಿ ಬರುವಂಥದ್ದೇ, ಹೀಗೆ ಮಾಡಿದ್ರೆ ಒಂದು ವಿಕ್ಸ್ ಹಚ್ಚಿದ್ರೆ ಅಥವಾ ಈ ಒಂದು ಎಣ್ಣೆ ಹಚ್ಚಿದ್ರೆ ಇದು ಹೋಗಿಬಿಡುತ್ತೆ, ಹಾಗೆ ಹಿಂಗೆಲ್ಲ ಅಂತೇಳಿ ನೀವು ಬಿಟ್ಬಿಡಬಾರ್ದು. ಪ್ಲೀಸ್ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳಿ ಬೇಗನೆ. ಎಷ್ಟು ಬೇಗ ನೀವು ಡಾಕ್ಟ್ರನ್ನ ನೋಡ್ತಿರೋ ಅಷ್ಟು ಬೇಗ ನಿಮ್ಮ ಕಾಯಿಲೆಗಳು ಮಾಯವಾಗುತ್ತವೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇಂದಿನ ಕಾಲದಲ್ಲಿ ದೇಹದಲ್ಲಿ LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಸಾಮಾನ್ಯ ಸಮಸ್ಯೆಯಾಗಿದೆ. ಈ ಸಮಸ್ಯೆಯು ಪ್ರಪಂಚದಾದ್ಯಂತ ಬಹುತೇಕ ಎಲ್ಲ ವಯೋಮಾನದ ಜನರ ಮೇಲೆ ವೇಗವಾಗಿ ಪರಿಣಾಮ ಬೀರುತ್ತದೆ. ಬಿಕಾಸ್ ಏನಂದರೆ ಒಂದೇ ಒಂದು ನಿಮ್ಮ ಫುಡ್ ಹ್ಯಾಬಿಟ್ಸ್, ಓಕೆನಾ. ಸೊ ನಿಮ್ಮ ಫುಡ್ ಹ್ಯಾಬಿಟ್ಸ್ ಏನಿದೆ ಇದು ತುಂಬ ನಿಮ್ಮ ದೇಹದ ಮೇಲೆ ಎಫೆಕ್ಟ್ ಆಗ್ತಿದೆ. ನಾನು ಹೇಳಿದೆ ಎಲ್ಲರ ಮೇಲೆ ಎಫೆಕ್ಟ್ ಆಗ್ತಿದೆ. ಈ ಒಂದು ವಯೋಮಾನ ಅಂದರೆ ಬಹುತೇಕ ವಯೋಮಾನ ಎಲ್ಲರ ಮೇಲೆ, 30 ಮೇಲೆ ಅಂತ ನಾನು ಹೇಳಿದೆ. 30 ಮೇಲೆ ಅಂದರೆ ನಿಮ್ಮ ಪ್ರತಿರೋಧಕ ಶಕ್ತಿ ಏನಿರುತ್ತೆ ನಿಮ್ಮ ದೇಹದಲ್ಲಿ ಅದು ಹೆಚ್ಚಿರುತ್ತೆ. ಸೊ ನಿಮಗೆ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ನಿಮ್ಮ ಬಾಡಿಗೆ. ಆದರೆ 30 ಎಬೋ ಆದರೆ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಕಾಯಿಲೆಗಳಿದೆ ಅದು ಬೇಗ, ನಿಮ್ಮ ಪ್ರತಿರೋಧಕ ಶಕ್ತಿ ಏನಿದೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಇದು ಕಮ್ಮಿ ಆಗುತ್ತಾ ಹೋಗುತ್ತೆ. ಆವಾಗ ನಿಮಗೆ ಬೇಗನೆ ಈ ಒಂದು ರೋಗಗಳೆಲ್ಲವೂ ನಿಮ್ಮ ದೇಹವನ್ನು ಮುತ್ತಿಕೊಳ್ಳುತ್ತೆ. ಹಾಗಾಗಿ ಜೀವನ ಶೈಲಿಯ ಭಾಗವೆಂದು ಪರಿಗಣಿಸಲಾದ ಆಹಾರ ಮತ್ತು ವ್ಯಾಯಾಮಕ್ಕೆ ಸಂಬಂಧಿಸಿದ ಅಶಿಸ್ತಿನ ಮತ್ತು ಅಸಮತೋಲಿತ ಅಭ್ಯಾಸಗಳು ಇದಕ್ಕೆ ಕಾರಣ ಎಂದು ಎಲ್ಲ ತಜ್ಞರು ತಿಳಿಸ್ತಿದ್ದಾರೆ ವೀಕ್ಷಕರೇ. ಹೌದು, ನಾನು ಮೊದಲೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಿಮ್ಮ ಡಯಟ್ ಪ್ಲ್ಯಾನ್ ಮತ್ತು ಎಕ್ಸಸೈಸ್ ಮತ್ತು ಜಿಮ್ ಸಿಸ್ಟಮ್ ಎಲ್ಲವೂ ಕೂಡ ನಿಮ್ಮ ಒಂದು ಈ ಡಯಟ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಅಧಿಕ ಕೊಲೆಸ್ಟ್ರಾಲ್ ಸೈಲೆಂಟ್ ಕಿಲ್ಲರ್ ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದೊಂದು ಸೈಲೆಂಟ್ ಕಿಲ್ಲರ್. ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಬರ್ತಾ ಇದೆಯಾ, ಹೆಚ್ಚಿಗೆ ಆಗಿದೆಯಾ. ಸಡನ್ ಒಂದು ದಿವಸ ನಿಮ್ಮ ಶರೀರದ ಮೇಲೆ ಅಟ್ಯಾಕ್ ಮಾಡೋದಾಗೆ ಹಾಗೆ ಅದು ಪರಿಣಾಮವನ್ನು ಬೀರುತ್ತೆ. ಸೊ ನಿಮಗೆ ಇದು ಸೈಲೆಂಟ್ ಕಿಲ್ಲರ್ ಆಗಿ ನಿಮ್ಮ ದೇಹದಲ್ಲಿ ವರ್ಕ್ ಮಾಡುತ್ತೆ. ಸೊ ಕೊಲೆಸ್ಟ್ರಾಲ್ನಿಂದಾಗಿ ಹೃದಯ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಅಪಾಯ ಹೆಚ್ಚಿರುತ್ತದೆ. ನಿಜವಾಗ್ಲೂ ಈ ಹೈ ಕೊಲೆಸ್ಟ್ರಾಲ್ನಿಂದಲೇ ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಮ್ಮಿ ಮಾಡೋದು ನಿಜಕ್ಕೂ ಇದೊಂದು ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು. ನಿಜಕ್ಕೂ ಇದು ಪರಿಣಾಮಕಾರಿನೇ ಅಂತಲೇ ಹೇಳ್ಬೋದು. ಸೊ ಇದರಿಂದ ಬೊಜ್ಜು ಕೂಡ ಹೆಚ್ಚಾಗುತ್ತವೆ. ನಿಜವಾಗ್ಲೂ
ನಿಮ್ಮ ಒಂದು ವೇನ್ಸ್ ಏನಿದೆ ಅದರಲ್ಲಿ ಕೊಲೆಸ್ಟ್ರಾಲ್ ನಿಂತು ನಿಮ್ಮ ಒಂದು ರಕ್ತದ ಒಂದು ಸಂಚಲನೆಗೆ ಜೊತೆಗೆ ನಿಮ್ಮ ಒಂದು ಎಲ್ಲ ರಕ್ತದಲ್ಲಿರುವ ಎಲ್ಲ ಒಂದು ಪ್ರೋಟೀನ್ ಆಗಲಿ ಏನು ಈ ರಕ್ತದಲ್ಲಿ ಏನು ಹೋಗುತ್ತೋ ಆ ಒಂದು ಪಲ್ಪಿಗೆ ಹೋಗುವ ಒಂದು ಹೃದಯದಲ್ಲಿ ಆಗಲಿ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಕೊಲೆಸ್ಟ್ರಾಲ್ ಕಾರಣವಾಗುತ್ತೆ. ಸೊ ಜೊತೆಗೆ ಅನೇಕ ಅಪಾಯಕಾರಿ ಕಾಯಿಲೆಗಳ ಅಪಾಯ ಸೃಷ್ಟಿಸುತ್ತದೆ. ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಸೊ ಕೊಲೆಸ್ಟ್ರಾಲ್ ಎಂದರೆ ಏನು ಅಂತ ನಾವು ಮೊದಲಿಂದಾಗಿ ತಿಳ್ಕೊಳ್ಳುವ. ಸೊ ಅಧಿಕ ಕೊಲೆಸ್ಟ್ರಾಲ್ನ 10 ಚಿಹ್ನೆಗಳು ಯಾವುವು ಅನ್ನೋದ್ರು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ವೀಕ್ಷಕರೇ. ಹಾಗಿದ್ರೆ ನೀವು ಈ ಒಂದು ಕೊಲೆಸ್ಟ್ರಾಲ್ ಎಂದರೇನು ಅದರ ಬಗ್ಗೆ ಕರೆಕ್ಟಾಗಿ ಈ ಒಂದು ಮಾಹಿತಿಯನ್ನು ನಾನು ನೀಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಹಾಗೆ ಇದರಿಂದ ಲೈಟಾಗಿ ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ್ಯಾವ ಲಾಭಗಳಿವೆ ಹಾಗೂ ನಿಮಗೆ ಹೇಗೆ ಈ ಒಂದು ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಮ್ಮಿ ಮಾಡ್ಕೋಬೋದು, ಹಾಗೆ ಈ ಒಂದು ಅಧಿಕ ಕೊಲೆಸ್ಟ್ರಾಲ್ ಉಂಟಾಗುವಾಗ ನಿಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುವ ಒಂದು 10 ಸೈನ್ಸ್ ಅಥವಾ ಚಿಹ್ನೆಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ವೀಕ್ಷಕರೇ. ಹಾಗಿದ್ರೆ ತಪ್ಪದೆ ನೀವೇನು ಮಾಡಬೇಕು, ಈ ಒಂದು ವಿಡಿಯೋನ ತಪ್ಪದೆ ಕೊನೆಯ ತನಕ ನೀವು ವೀಕ್ಷಣೆ ಮಾಡಬೇಕಾಗಿದೆ. ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ಆಗಿ ನೋಡಿ. ನಿಮ್ಮ ಒಂದು ದೇಹದಲ್ಲಿ ಈ ಒಂದು ಸೈನ್ಸ್ ಕಾಣಿಸ್ಕೊಳ್ತಿದ್ರೆ ತಪ್ಪದೆ ಮಿಸ್ ಮಾಡದೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅ ಲಾಟ್ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ವಾಟ್ ಇಸ್ ದಿಸ್ ಕೊಲೆಸ್ಟ್ರಾಲ್? ಕೊಲೆಸ್ಟ್ರಾಲ್ ಎಂದರೇನು ಅಲ್ವಾ? ಸೊ ಕೊಲೆಸ್ಟ್ರಾಲ್ ಜೀವಕೋಶದ ಪೊರೆಗಳಲ್ಲಿ ಕಂಡುಬರುವ ಕೊಬ್ಬಿನ ಎಣ್ಣೆಯುಕ್ತ ಸ್ಟಿರಾಯ್ಡ್ ಆಗಿದೆ. ಇದು ರಕ್ತನಾಳಗಳಲ್ಲಿ ಫ್ಲೇಕ್ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಇದು ರಕ್ತ ಪೂರೈಕೆಯಲ್ಲಿ ಅಡಚಣೆ ಉಂಟು ಮಾಡುತ್ತದೆ. ಹಾಗೆ ಅಧಿಕ ರಕ್ತದೊತ್ತಡ, ಹೃದಯಾಘಾತ, ಮೆದುಳಿನ ಪಾರ್ಶ್ವವಾಯು ಸೇರಿದಂತೆ ಇತರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಸೊ ಇದಕ್ಕೆ ಕಾರಣ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಅಂತಲೇ ಹೇಳ್ಕೋಬೋದು. ಸೊ ಈ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ಹೆಚ್ಚಿನ ಕೊಲೆಸ್ಟ್ರಾಲನ್ನು ನೀವೇ ಮನೆಯಲ್ಲೇ ಕುಳಿತುಕೊಂಡು ನಿಯಂತ್ರಿಸಬಹುದು ಎಂದು ನಾನು ಹೇಳ್ತೇನೆ ವೀಕ್ಷಕರೇ. ಸೊ ಈ ಕೊಲೆಸ್ಟ್ರಾಲ್ ಅಂದರೆ ಏನಂದರೆ ಜೀವಕೋಶದ ಪೊರೆಗಳಲ್ಲಿ ಕಂಡುಬರುವಂತಹ ನಿಮಗೆ ಆ ಒಂದು ನಾನು ನೀಡಿರುವ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಕಾಣ್ಬೋದು. ಸೊ ಕೊಲೆಸ್ಟ್ರಾಲ್ ಅಂದರೆ ಒಂದು ಜೀವಕೋಶದ ಪೊರೆಗಳಲ್ಲಿ ಕಂಡುಬರುವಂತಹ ಒಂದು ಕೊಬ್ಬಿನ ಎಣ್ಣೆಯುಕ್ತ ಸ್ಟಿರಾಯ್ಡ್. ನೀವು ಏನು ಫುಡ್ ಹ್ಯಾಬಿಟ್ ಇಟ್ಕೊಂಡಿದ್ದೀರಾ, ಆ ಫುಡ್ಡಲ್ಲಿ ಜಾಸ್ತಿ ಎಣ್ಣೆಯುಕ್ತ ಪದಾರ್ಥಗಳಿದ್ದರೆ, ಹಾಗೆ ತುಂಬ ಹೊರಗಿನ ಫುಡ್ ಆಗಿದ್ದರೆ, ಅದು KFC, ಬರ್ಗರ್ ಈ ಥರದ್ದು ಹೊರಗಿನ ಫುಡ್ಸ್ ಏನಿದೆ, ಇದರಿಂದ ತುಂಬ ಕೊಲೆಸ್ಟ್ರಾಲ್ ಬರುವ ಕಾರಣಗಳಿವೆ. ಬಿಕಾಸ್ ಅದು ಅವರು ನಮ್ಮ ಮನೆಯಲ್ಲಿ ಮಾಡುವಂತೆ ಡೈಲಿ ಎಣ್ಣೆಗಳನ್ನ ಬದಲಾಯಿಸೋದಾಗಲಿ ಅಥವಾ ನೀವೇನು ಫುಡ್ ಮಾಡ್ತೀರಾ ಅದನ್ನ ಹೆಲ್ದಿಯಾಗಿ ಮಾಡೋದಾಗಲಿ ಅವ್ರು ಮಾಡೋದಿಲ್ಲ. ಸೊ ಅವರು ಒಂದು ವೀಕ್ಲಿ ಒನ್ಸ್ ಅಥವಾ ಹೇಳೋಕ್ಕೆ ಆಗೋದಿಲ್ಲ ಹೇಗೆ ಮಾಡ್ತಾರೆ ಅಂತ. ಸೊ ಅವರು ಆ ಎಣ್ಣೆಗಳನ್ನ ಬಿಸಾಡೋದಿಲ್ಲ, ಅದರಲ್ಲೇ ಮಾಡ್ತಾರೆ. ಪುನಃ ನಿಮಗೆ ಅದರಲ್ಲೇ ಆ ಒಂದು ಎಣ್ಣೆಯಲ್ಲೇ ನಿಮಗೆ ಬೇಕಾದ ಪದಾರ್ಥಗಳನ್ನ ಕಾಯಿಸಿ ಕೊಡ್ತಾರೆ ಅಲ್ವಾ. ಸೊ ಇದರಿಂದ ಅವರಿಗೆ ಲಾಭವನ್ನು ಅವರು ನೋಡ್ತಾರೆ ಹೊರತು ನಿಮ್ಮ ಒಂದು ಹೆಲ್ತ್ ಬಗ್ಗೆ ಅವ್ರು ನೋಡೋದಿಲ್ಲ. ಆದರೆ ನಾವು ಮನೆಯಲ್ಲಿ ಮಾಡುವ ಎಲ್ಲ ಆಹಾರಗಳಲ್ಲಿಯೂ ನಾವು ನಮ್ಮ ಹೆಲ್ತ್ನ ಬಗ್ಗೆ ಯೋಚನೆ ಮಾಡ್ತೇವೆ. ಅದನ್ನ ನೀವು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಹೊರಗಿನ ಫುಡ್ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ತಿನ್ನಿ, ಆದರೆ ಯಾವತ್ತೂ ಅದಕ್ಕೆ ಒಂದು ಲಿಮಿಟ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಈ ಕೊಲೆಸ್ಟ್ರಾಲ್ ನಿಮ್ಮ ದೇಹದಲ್ಲಿ ಹೆಚ್ಚಿರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಅಧಿಕ ರಕ್ತದೊತ್ತಡ ಹಾಗೂ ಹೃದಯಾಘಾತ, ಮೆದುಳಿನ ಪಾರ್ಶ್ವವಾಯು ಸೇರಿದಂತೆ ಇನ್ನೂ ತುಂಬ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಬಂದೇ ಬರುತ್ತೆ ವೀಕ್ಷಕರೇ. ಅದರಲ್ಲಿ ಹೆಚ್ಚಿನದೇ ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ಈ ಒಂದು ಕಾಯಿಲೆ ನಿಮ್ಮ ಒಂದು ಫೈನಲ್ ಆಗಿ ಬಂದುಬಿಟ್ರೆ ನಿಮ್ಮ ಲೈಫಲ್ಲಿ ಇನ್ನೇನು ನೀವು ಬಾಕಿ ಉಳಿಯೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಅಧಿಕ ಕೊಲೆಸ್ಟ್ರಾಲ್ ಹೇಗಿರುತ್ತೆ, ಹಾಗೆ ಆ ಒಂದು ಅಧಿಕ ಕೊಲೆಸ್ಟ್ರಾಲ್ನಿಂದ ನಿಮ್ಮ ದೇಹದಲ್ಲಿ ಬದಲಾಗುವ ಒಂದು ಬದಲಾವಣೆಗಳೇನು ಅಥವಾ 10 ಚಿಹ್ನೆಗಳೇನು ಅದರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಎದೆ ನೋವು ಫಸ್ಟ್ ಆಫ್ ಆಲ್ ನಿಮಗೆ ಇಂದು ಪಂಪ್ ಮಾಡೋದು, ಒಂದು ರಕ್ತವನ್ನು ಪಂಪ್ ಮಾಡುವ ಒಂದು ಸಾಧನವೇ ನಮ್ಮ ಹಾರ್ಟ್ ಅಂತ ಹೇಳ್ಬೋದು. ಸೊ ಹಾರ್ಟ್ನಲ್ಲಿ ಪಂಪ್ ಮಾಡೋಕ್ಕೆ ಸಾಧ್ಯವಾಗದೇ ಇರೋದ್ರಿಂದ, ಅದಕ್ಕೆ ಒಂದು ಕೊಲೆಸ್ಟ್ರಾಲ್ ತುಂಬಿ ಕಷ್ಟವಾಗೋದ್ರಿಂದ ಹಾರ್ಟ್ಗೆ ತುಂಬ ಒಂದು ಒತ್ತಡವನ್ನು ಕೊಡೋದ್ರಿಂದ ಸೊ ಎದೆ ನೋವು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಎದೆಯಲ್ಲಿ ನೋವು ತುಂಬ ಅತಿಯಾದ ನೋವು ಅಥವಾ ಬಿಟ್ಟು ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗೆ ಅಸ್ವಸ್ಥತೆ, ನಿಮಗೆ ತುಂಬ ಒಂದು ನಾಟ್ ಫೀಲಿಂಗ್ ವೆಲ್ ಅಂತಾಗುತ್ತೆ. ಅಂದರೆ ನಿಮಗೆ ಒಂದು ಸಮಾಧಾನಕರವಾಗಿ ಅನಿಸೋದೇ ಇಲ್ಲ, ಬಾಡಿಯಲ್ಲಿ ಅಸ್ವಸ್ಥತೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಆಗಾಗ ತುಂಬ ಒಂದು ಸುಸ್ತಾದಂಗೆ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಸೊ ಎದೆಯಲ್ಲಿ ಹಾಗಾಗಲೇ ನೋವು ಬರುತ್ತೆ, ಆದರೆ ಜೋರಾಗಿ ಬರೋದಿಲ್ಲ. ಬಂದು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಹಾಗೆ ಸುಮ್ಮನಾಗುತ್ತೆ, ಮತ್ತೆ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಸುಮ್ಮನಾಗುತ್ತೆ. ಹೀಗೆ ನಿಮಗೆ ಬಿಟ್ಟು ಎದೆ ನೋವು ಬರುತ್ತೆ. ನೆಕ್ಸ್ಟ್ ವಿಶೇಷವಾಗಿ ವ್ಯಾಯಾಮ ಮಾಡೋದ್ರಿಂದ ಇದು ಕಂಡುಬರುತ್ತೆ. ಅಂದರೆ ನಿಮಗೆ ವ್ಯಾಯಾಮ ಹೆಚ್ಚು ಮಾಡಿದ್ರೂ ಆ ಒಂದು ಕೊಲೆಸ್ಟ್ರಾಲ್ನ ಮಟ್ಟ ಕಮ್ಮಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಶೇಕಡವಾರು ನಿಮಗೆ ಕಮ್ಮಿ ಮಾಡ್ಬೋದು ಅಷ್ಟೇ, ಆದರೆ ಹೆಚ್ಚಿಗೆ ನಿಮಗೆ ಈ ಒಂದು ಕೊಲೆಸ್ಟ್ರಾಲ್ನ
ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಹೊರಗಿಂದ ನೀವು ವ್ಯಾಯಾಮವನ್ನು ಮಾಡ್ತೀರಿ, ನಿಜವಾಗ್ಲೂ ಮಾಡ್ತೀರಿ, ಆದರೆ ಒಳಗೆ ಆ ಒಂದು ಕೊಲೆಸ್ಟ್ರಾಲ್ನ ಮಟ್ಟ ಕಮ್ಮಿ ಆಗುತ್ತೆ ಅಂತ ನಿಮಗೆ ಹೇಳೋಕ್ಕಾಗೋದಿಲ್ಲ. ಒಂದು ಶೇಕಡಾವಾರು ನಿಮಗೆ ಕಮ್ಮಿ ಮಾಡ್ಕೋಬೋದು ಎಕ್ಸಸೈಸಿಂದ. ಓಕೆನಾ? ನೆಕ್ಸ್ಟ್ ಒಳಗಿನಿಂದ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ನಿಮಗೆ ಒಂದೇ ಒಂದು ದಾರಿ, ಟ್ಯಾಬ್ಲೆಟ್ಸ್ ಅಲ್ಲದೆ, ಅಂದರೆ ಟ್ಯಾಬ್ಲೆಟ್ಸ್ ಬಿಟ್ಟು ನಿಮಗೆ ಹೆಲ್ದಿಯಾಗಿ ಹೇಗೆ ಕಮ್ಮಿ ಮಾಡ್ಕೋಬೋದು ಅಂದರೆ ನಿಮ್ಮ ಫುಡ್ ಹ್ಯಾಬಿಟ್ಸ್ನ ನೀವು ಮೊದಲು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೈನ್ ಅಂದರೆ ಕಾಲು ನೋವು ಮತ್ತು ಸೆಳೆತ. ಅಂದರೆ ಕಾಲು ನೋವು ನಿಮಗೆ ಯಾವಾಗಲೇ ಬರ್ತಾ ಇರ್ತದೆ. ಸೆಳೆತ, ನರಗಳ ಸೆಳೆತ ಏನಿದೆ, ನರ್ವ್ಸ್ ಏನಿದೆ, ಆ ನರ್ವ್ ಸಿಸ್ಟಮಲ್ಲಿ ನಿಮಗೆ ಒಂದು ಒತ್ತಡ ಕಾಣ್ತಾ ಬರುತ್ತೆ. ಒಂದು ರಕ್ತ ಚಲಿಸಲಿಕ್ಕೆ ಕಷ್ಟವಾಗೋದ್ರಿಂದ, ಅಲ್ಲಿ ಆಗಾಗಲೇ ಕೊಲೆಸ್ಟ್ರಾಲ್ನ ಮಟ್ಟ ಹೆಚ್ಚಿರೋದ್ರಿಂದ ನಿಮಗೆ ರಕ್ತನ ಸಂಚಲನೆ ಕಮ್ಮಿ ಆಗೋದ್ರಿಂದ ಆ ಒಂದು ಸೆಳೆತ ಕಾಣುತ್ತೆ. ಈಸಿ ಫ್ಲೋ ಆಗಿ ರಕ್ತ ಹೋಗೋದಿಲ್ಲ. ಸೊ ನಿಮಗೆ ಆ ಒಂದು ರಕ್ತದಲ್ಲಿ ಒಂದು ನರ್ವ್ಸಲ್ಲಿ ಸೆಳೆತ ಕಾಣುತ್ತೆ. ಸೊ ಕಾಲುಗಳಲ್ಲಿ ನೋವಾಗಲಿ, ಇನ್ನು ಸೆಳೆತ ಆಗಲಿ, ವಿಶೇಷವಾಗಿ ದೀರ್ಘಕಾಲ ನಡೆಯುವಾಗ ಇಲ್ಲವೇ ನಿಂತಾಗ ನಿಮಗೆ, ಅಂದರೆ ದೀರ್ಘಕಾಲ ನೀವು ನಡೀತೀರ, ತುಂಬ ಹೊತ್ತು ನಡೀತಾ ಇರ್ತೀರ, ನಡೆಯುವಾಗ ನಿಮಗೆ ಅದು ಕಾಣಿಸ್ಕೊಳ್ಳೋದು ಸಾಮಾನ್ಯ. ನೀವು ಈ ಒಂದು ಸೈನ್ಸ್ನ ಎದೆನೋವು ಅಷ್ಟೇ, ನೀವು ತುಂಬ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಎದೆನೋವು ಕಾಣಿಸ್ಕೊಳ್ಳೋದು ಸಾಮಾನ್ಯ. ನೀವು ಇದನ್ನು ಸಾಮಾನ್ಯವಾಗಿ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ. ಓಕೆನಾ? ಹೀಗೆ ಕಾಲು ನೋವು ಅಷ್ಟೇ, ನೀವು ದೀರ್ಘಕಾಲ ನಡೆದು ಬಿಟ್ಟರೆ ನಿಮಗೆ ಕಾಲು ನೋವು ಉಳಿದು, ಖಂಡಿತವಾಗಿಯೂ ಎಲ್ರಿಗೂ ಕಾಲು ನೋವು ಬರುತ್ತೆ. ಸೊ ಈ ಕಾಲು ನೋವು ಬಂದಾಗ ನೀವು ಏನ್ಕೊಳ್ತೀರಾ, ಈ ನಾನು ನಡೆದಿದ್ದಕ್ಕೆ ನನಗೆ ಬಂತು ಅಂತೇಳಿ ನೀವು ಸುಮ್ಮನೆ ಆಗ್ಬಿಡ್ತೀರಾ. ಅಲ್ಲ, ಸೊ ನಿಂತಾಗಲೂ ನಿಮಗೆ ಒಂದು ಸೆಳೆತ ಬರ್ತಾ ಇರ್ತದೆ. ಸೊ ಇದು ಚಿಕ್ಕ ಸೈನ್ಸ್, ಬಟ್ ದೊಡ್ಡ ಒಂದು ಕಾಯಿಲೆಗಿರುವ ಸೈನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಚರ್ಮದ ಮೇಲೆ ಬದಲಾವಣೆ. ನಿಮ್ಮ ಚರ್ಮದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಸೊ ಚರ್ಮದ ಮೇಲೆ ಹಳದಿ ನಿಕ್ಷೇಪಗಳಂತೆ ಇರುವ ಇದನ್ನು ಕ್ಯಾಂಥೋಮಾಸ್ ಎಂದು ಕರೆಯಲಾಗುತ್ತೆ. ಅಂದರೆ ಈ ಒಂದು ಚರ್ಮದ ಮೇಲೆ ಹಳದಿಯಾಗಿ ನಿಮಗೆ ನಿಮ್ಮ ಬದಲಾವಣೆ, ನಿಮ್ಮ ಚರ್ಮದಲ್ಲಿ ಹಳದಿಗಿಂತ ನಿಮ್ಮಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ಸೊ ಒಂಥರ ಹಳದಿ ನಿಕ್ಷೇಪಗಳಂತೆ ಕಾಣಿಸಲ್ತೊಡುತ್ತೆ. ಸೊ ವಿಶೇಷವಾಗಿ ಕಣ್ಣುಗಳು ಮತ್ತು ಮೊಣಕಾಲು ಒಂದು ಚಿಕ್ಕ ಗುಳ್ಳೆಗಳಿದ್ದಾಗೆ ಚಿಕ್ಕದಾಗಿ ಯೆಲ್ಲೋಯಿಶ್ ಆಗಿ ನಿಮ್ಮ ಚರ್ಮದಲ್ಲಿ ಕಾಣಿಸಲ್ತೊಡುತ್ತೆ. ಸೊ ಇದು ನೀವು ಅಷ್ಟೇ ಚರ್ಮದಲ್ಲಿ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಂತೇಳಿ ನೀವು ಬಿಟ್ಬಿಡ್ತೀರಾ. ಸೊ ಇದು ಸಹ ಒಂದು ಸೈನ್, ಏನು ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿದೆ ಅನ್ನೋದಕ್ಕೆ ಇರುವ ಸೈನ್ ಇದು. ಸೊ ವಿಶೇಷವಾಗಿ ಕಣ್ಣುಗಳು ಮತ್ತು ಮೊಣಕಾಲುಗಳು ಮತ್ತು ಮೊಣಕೈಗಳ ಸುತ್ತಲೂ ಕಂಡುಬರುತ್ತೆ. ಮೊಣಕಾಲು ನಿಮಗೆ ಗೊತ್ತಿರುತ್ತೆ ಅಲ್ವಾ? ಸೊ ನಿಮ್ಮ ಮಂಡಿ ಏನಿದೆ ಹಾಗೂ ಒಂದು ಕೈಯಿನ ಭಾಗವೇನಿದೆ, ಮೂಳೆಯ ಭಾಗವೇನಿದೆ, ಇಲ್ಲಿ ನಿಮಗೆ ಒಂದು ಚರ್ಮ ಹೆಪ್ಪುಗಟ್ಟಿದಂತೆ, ಹಳದಿಯಾಗಿ ಹೆಪ್ಪುಗಟ್ಟಿದಂತೆ ನಿಮಗೆ ಚರ್ಮದ ಮೇಲೆ ಎದ್ದೆದ್ದು ಬರುತ್ತೆ ಚಿಕ್ಕದಾಗಿ. ಸೊ ಇದನ್ನ ನೀವು ಸಹ ಸ್ಕಿನ್ ಒಂದು ಎಫೆಕ್ಟ್ ಆಗಿರ್ಬೋದು ಅಥವಾ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಂತೇಳಿ ನೀವು ಸುಮ್ಮನೆ ಚಿಕ್ಕ ಸೈನ್ ಆಗಿ ಕಂಡುಬಿಡ್ತೀರಾ. ಸೊ ಅಲ್ಲ, ಇದು ಸಹ ಒಂದು ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿರುವಂಥ 3ನೇ ಸೈನ್ ಅಂತಲೇ ಹೇಳ್ಬೋದು. ಸೊ ಇದನ್ನ ಖಂಡಿತವಾಗಿಯೂ ಇಂಥ ಚಿಕ್ಕ ಸೈನ್ಸ್ ನಿಮಗೆ ಕಾಣ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತಲೇ ಹೇಳ್ತೇನೆ. ಸೊ ಈ ಒಂದು ಸೈನ್ಸ್ನ ನೀವು ಹೇಳ್ತಿದ್ರೆ, ನಿಮಗೆ ನಾನು ಹೇಳ್ತಿರೋದಂದರೆ ಒಂದು ಸೈನ್ ನಿಮಗೆ ಕಾಣ್ತು ಅಂದರೆ ನೀವೇನು ಮಾಡ್ತೀರಾ, ಜಸ್ಟ್ ಸಿಂಪಲ್ ಆಗಿ ಬಿಟ್ಬಿಡ್ತೀರಾ. ಬಟ್ ಈ ಎಲ್ಲ ಸೈನ್ಸ್ಗಳೇನಿದೆ ಇವೆಲ್ಲವೂ ನಿಮಗೆ ಕಾಣ್ತಾ ಬರ್ತಾ ಇದೆ ಪದೇ ಅಂದರೆ ನೀವು ನೋಟ್ ಮಾಡಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ನೆಕ್ಸ್ಟ್ ತಲೆ ತಿರುಗುವಿಕೆ, 4ನೇ ಸೈನ್ ಏನಂದರೆ ತಲೆ ತಿರುಗುವಿಕೆ. ಸೊ ಆಗಾಗ್ಗೆ ಸಂಭವಿಸೋ ತಲೆ ತಿರುಗುವಿಕೆ ಎಲ್ಲವೇ ಮೈಗ್ರೇನ್ ಲಕ್ಷಣವಿರುತ್ತದೆ. ನಿಮಗೆ ಆಗಾಗ ಒಂಥರ ಒಂದೇ ಸೈಡ್, ಯಾವುದಾದ್ರೂ ತಲೆಯ ಹಿಂಭಾಗವಾಗಿ ಮುಂಭಾಗವಾಗಿರಲಿ, ಒಂದು ಸೈಡ್ ಅಥವಾ ತಲೆಯ ಅರ್ಧ ಭಾಗವಾಗಿರಲಿ ನಿಮಗೆ ನೋವಾಗುವ ರೀತಿ ಆಗುತ್ತೆ. ಹಾಗೆ ನಿಮಗೆ ತಲೆ ತಿರುಗುವಿಕೆ, ತಲೆ ಸುತ್ತುವಂತೆ, ಕಣ್ಣು ಮಂಜಾಗುತ್ತೆ. ಸೊ ಇದರಿಂದ ಇದು ಒಂದು ಸೈನ್ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿದೆ ಅನ್ನೋದಕ್ಕೆ. ನೆಕ್ಸ್ಟ್ ಉಸಿರಾಟದ ತೊಂದರೆ, ಖಂಡಿತವಾಗಿಯೂ ಇದೊಂದು ತೊಂದರೆ ಬಂದೇ ಬರುತ್ತೆ. ಬಿಕಾಸ್ ನಿಮ್ಮ ರಕ್ತ ಸಂಚಲನ ಕಮ್ಮಿ ಆಗುತ್ತಾ ಹೋಗುತ್ತೆ, ಹಾಗೆ ಬ್ಲಡ್ ಪ್ರೆಷರ್ ಆಗುತ್ತೆ, ಅದು ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಹೀಗೆ ನಿಮ್ಮ ಒಂದು ನರ್ವ್ ಸಿಸ್ಟಮ್ ಇರುವಾಗ ನಿಮಗೆ ಉಸಿರಾಟದ ತೊಂದರೆ ಬಂದೇ ಬರುತ್ತೆ. ಸೊ ಎದೆ ನೋವಿನೊಂದಿಗೆ ಉಸಿರಾಟದ ತೊಂದರೆ ಕೂಡ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಬಿಟ್ಟು ಉಸಿರು ತೆಗೆಯುವ ಹಾಗೆ ಆಗುತ್ತೆ. ಸೊ ನಿಮಗೆ ಒಂದು ಎಲ್ಲಿ ಗಾಳಿ ಇರುವ ಪ್ಲೇಸಲ್ಲಿ ಹೋದರೂ ನಿಮಗೆ ಒಂದು ಉಸಿರಾಟದ ತೊಂದರೆ ಕಂಡೇ ಬರುತ್ತೆ. ಸೊ ಇದು ಕೂಡ ಒಂದು ಸೈನ್ ಹೇಳ್ಬೇಕು. ಇದೊಂದು 5ನೇ ಸೈನ್. ನೆಕ್ಸ್ಟ್ ಆಯಾಸ, ನಾನು ಹೇಳಿದೆ ತುಂಬಾ ನಿಮಗೆ ಟೈರ್ಡ್ನೆಸ್ ಫೀಲ್ ಆಗ್ಬೋದು, ತುಂಬ ದಣಿದ ಭಾವನೆ ಆಗುತ್ತೆ. ಅಂದರೆ ನಿಮಗೆ ಒಂದು 2 ಸ್ಟೆಪ್ ಹತ್ತಿದ ಕೂಡಲೇ ನಿಮಗೆ ದಣಿವಾಗುತ್ತೆ. ಆ ರೀತಿಯಲ್ಲಿ ದಣಿವಾಗುವ ಒಂದು ಸೈನ್ ಕೂಡ ನಿಮಗೆ ಕಾಣಿಸುತ್ತೆ. ಸೊ ಈ ಆಯಾಸ ಕೂಡ ನೀವು ಹಂಗೆ ಅನ್ಕೋತೀರಾ, ಏನಾದರೂ ಒಂದು ಚಿಕ್ಕ ವಿಷಯದಲ್ಲಿ ನಿಮಗೆ ಆಯಾಸ ಬಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಈ ಒಂದು ಸೈನ್ಸ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸೈನ್ನ ನೀವು ಕಂಪೇರ್ ಮಾಡಿ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇದೆಯಾ ಅಂತ ನೀವು ನೋಡ್ಕೋಬೇಕು. ಹಾಗೆ ಎಲ್ಲಾದರೂ ಒಂದು 2 ಸೈನ್ಸ್ ಅಥವಾ 3 ಸೈನ್ಸ್ ಕಂಡು ಕೂಡ ನೀವು ಹೋಗಿ, ಬಿಕಾಸ್ ಅಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಚಿಕ್ಕ ಸೈನ್ ಅಲ್ಲೇ ನೀವು ಕಂಡಿಡಿದ್ಬಿಟ್ರೆ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟ ಕೂಡ ನಿಮಗೆ ಬೇಗನೆ ಕಂಡುಹಿಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಉಬ್ಬುವುದು, ಊಟ ಮಾಡಿದ ಬಳಿಕ ಉಬ್ಬುವುದು, ಹೊಟ್ಟೆ ಉಬ್ಬಿ ಬರುತ್ತೆ. ಅಂದರೆ ನಿಮಗೆ ಸ್ವಲ್ಪ ತಿಂದ ಬಳಿಕನೇ ಉಬ್ಬಿ ಬರುತ್ತೆ ಹೊಟ್ಟೆ. ಮತ್ತು ಅಜೀರ್ಣ ಮತ್ತು ನೋವು ಸಹ ಅನುಭವಿಸೋದು, ಅಂದರೆ ಒಂಥರ ಅಜೀರ್ಣವಾಗಿ ನಿಮಗೆ ಒಂದು ಕರಗಿದ ಹಾಗೆ ಹಸಿವಾಗುವುದೇ ಇಲ್ಲ. ಅಂದರೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬಿ ಬರುತ್ತೆ, ಸಾಕಾಗಿಬಿಡುತ್ತೆ, ಊಟ ತಿನ್ನೋಕೆ ಆಗೋದಿಲ್ಲ. ಅದ್ರ ಜೊತೆಗೆ ಅಜೀರ್ಣ ಕೂಡ
ಫೀಲ್ ಆಗುತ್ತೆ. ಇನ್ನು ಹೃದಯಾಘಾತದ ಚಿಹ್ನೆ ಅಂದರೆ 8ನೇ ಚಿಹ್ನೆ ಇದು ಹೃದಯಾಘಾತದ ಚಿಹ್ನೆ. ಅಂದರೆ ಹಠಾತ್ ಸಮತೋಲನ ನಷ್ಟ, ಉಸಿರಾಟದ ತೊಂದರೆ, ವಾಕರಿಕೆ ಮತ್ತು ಎದೆನೋವು ಉಂಟಾಗುತ್ತೆ. ಈ ಒಂದು ಎಲ್ಲ ಸೈನ್ಸ್ ಒಮ್ಮೆಗೆ ನಿಮಗೆ ಕಾಣುತ್ತೆ. ಇದು ಲಾಸ್ಟ್ ಸ್ಟೇಜ್ಗೆ ಬರುವಾಗ ಈ ಒಂದು ಚಿಹ್ನೆ ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ ಹಠಾತ್ ಸಮತೋಲನ ನಷ್ಟ ಅಂದರೆ ನಿಮಗೆ ಒಂದು ಎಲ್ಲ ಕಂಟ್ರೋಲ್, ಬಾಡಿಯಲ್ಲಿರುವ ಎಲ್ಲ ಕಂಟ್ರೋಲ್ಗಳು ಸಡನ್ವಾಗಿ ಬಿಟ್ಟೋದ ಥರ ಆಗುತ್ತೆ, ಫೀಲ್ ಆಗುತ್ತೆ. ಉಸಿರಾಟ ತೊಂದರೆ ನಿಮಗೆ ಆಗುತ್ತೆ, ಜೊತೆಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ನಿಮಗೆ ವಾಮಿಟ್ ಬಂದಾಗೆ ಆಗುತ್ತೆ, ಜೊತೆಗೆ ಫುಲ್ ಒಂಥರ ಟಯರ್ಡ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಸೊ ಇದು ಲಾಸ್ಟ್ ಫೈನಲ್ ಸ್ಟೇಜ್ ಏನಿದೆ, ಕೊಲೆಸ್ಟ್ರಾಲ್ನ ಮಟ್ಟ ಅಧಿಕವಾಗ್ತಾ ಬರುವಾಗೆ ಫೈನಲ್ ಸ್ಟೇಜ್ ಇದೆ, ಆವಾಗ ನಿಮಗೆ ಈ ಚಿಹ್ನೆ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ನೀವೇನು ಮಾಡ್ತೀರಾ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತೀರಾ. ಇಷ್ಟೊಂದು ಚಿಹ್ನೆಗಳು ಒಟ್ಟಿಗೆ ಬಂದಾಗ ಇದು ಈಗಾಗಲೇ ನೀವು ಆ ಒಂದು ಮಟ್ಟವನ್ನು ದಾಟಿರ್ತೀರಾ, ಒಂದು ಲೆವೆಲ್ನ ದಾಟಿರ್ತೀರಾ. ಇವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತೀರಾ ಅಲ್ವಾ. ಸೊ ಇದಕ್ಕಿಂತ ಮುಂಚೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ನೆಕ್ಸ್ಟ್, ದವಡೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಹಲ್ಲಿನ ದವಡೆಗಳೇನಿದೆ, ಮೇಲಿನ ಭಾಗವಾಗಿರಲಿ ಕೆಳಗಿನ ಭಾಗವಾಗಿರಲಿ, ನಿಮಗೆ ದವಡೆಗಳಲ್ಲಿ ತುಂಬಾ ಪೇನ್ಫುಲ್ ಆಗಿರುತ್ತೆ. ಅಂದರೆ ಒಂಥರ ದವಡೆಗಳಲ್ಲಿ ಹಲ್ಲಿನ ನೋವು ಬರೋದಿಲ್ಲ, ಬಟ್ ಆ ದವಡೆಗಳೇನಿದೆ ಅಲ್ಲಿ ತುಂಬ ಪೇನ್ ಕಾಣಿಸಿಕೊಳ್ಳುತ್ತೆ. ಇದು ಕೂಡ ಒಂದು ಚಿಹ್ನೆ ಅಂತಲೇ ಹೇಳ್ಬೋದು, ಕೊಲೆಸ್ಟ್ರಾಲ್ನ ಒಂದು ಚಿಹ್ನೆ ಅಂತಲೇ ಹೇಳ್ಬೋದು. ಇನ್ನು ಕತ್ತಿನ ಹಿಂಭಾಗದಲ್ಲಿ ನೋವು ಬರುತ್ತೆ. ಅಂದರೆ ನಾನು ಹೇಳಿದ್ದೆ, ನಿಮ್ಮ ಶೋಲ್ಡರ್ ಏನಿದೆ, ಶೋಲ್ಡರ್ದು ಬ್ಯಾಕ್ ಕತ್ತಿನ ಹಿಂಭಾಗ ನೇರ ಕೆಳಗಡೆ ಒಂದು ಸ್ಪೈನಲ್ ಕಾರ್ಡ್ನ ಹತ್ರ ನಿಮಗೆ ನೋವು ಕಾಣಿಸಿಕೊಳ್ಳುತ್ತೆ. ಅಂದರೆ ತಲೆಯ ಹಿಂಭಾಗದಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ನೋವು ಕೂಡ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿರೋದರ 10ನೇ ಸೈನ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಹಾಗಿದ್ರೆ ನಿಮಗೆ ಒಂದು 10 ಸೈನ್ಸ್ ಏನಿದೆ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅನ್ಕೋತೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ಸೈನ್ಸ್ ನಿಮಗೆ ಕಾಣಿಸ್ತೊಡಗಿದ್ರೆ ಪಕ್ಕಾವಾಗಿ ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಹಾಗೆ ಬೇಗನೆ ಇದಕ್ಕಿರುವ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಯಾರಿಗೆ ಅಧಿಕ ಕೊಲೆಸ್ಟ್ರಾಲ್ ಬರುವ ಅಪಾಯವಿದೆ ಗೊತ್ತಾ, ಅದನ್ನು ಕೂಡ ನಾನು ಹೇಳ್ತೇನೆ ವೀಕ್ಷಕರೇ. ಯಾರಿಗೆ ಈ ಒಂದು ಅಧಿಕ ಕೊಲೆಸ್ಟ್ರಾಲ್ ಬರುವ ಅಪಾಯವಿದೆ, ನೀವು ಹೇಳ್ತೀರಾ ನನಗೆ ಬರೋದಿಲ್ಲ ಅಂತ. ನನಗೆ 29 ವಯಸ್ಸು, ನನಗೆ ಬರೋದಿಲ್ಲ, ನನಗೆ 20 ವರ್ಷ, ನನಗೆ ಬರೋದಿಲ್ಲ ಹಾಗೆ ಹೇಳುವಾಗಿಲ್ಲ. ಬಟ್ ಇವಾಗಿನ ಫುಡ್ ಸಿಸ್ಟಮ್ ಆಗಿದೆ, ನೀವು ಏನು ಬೇಕಾದರೂ ತಿನ್ನಿ, ಬಟ್ ಇಷ್ಟವಾದದನ್ನೆಲ್ಲ ತಿನ್ನಿ, ಬಟ್ ಇಷ್ಟ ಇರೋಷ್ಟು ಮಾತ್ರ ತಿನ್ನಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಕಮ್ಮಿಯಾಗಿ ತಿನ್ನಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಈಗಿನ ಒಂದು ಲೈಫ್ ಸ್ಟೈಲ್ ಹಾಗಾಗಿರೋದ್ರಿಂದ 20 ವರ್ಷದಿಂದನೂ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಬರುವ ಎಲ್ಲ ಚಾನ್ಸಸ್ ಕೂಡ ಈಗಿನ ಒಂದು ಲೆವೆಲಲ್ಲಿ ಇದೆ, ಈಗಿನ ಒಂದು ಜನ್ರೇಷನಲ್ಲಿ ಇದೆ ವೀಕ್ಷಕರೇ. ಇನ್ನು ಯಾರಿಗೆ ಅಧಿಕ ಕೊಲೆಸ್ಟ್ರಾಲ್ ಬರುವ ಅಪಾಯವಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಹೆಚ್ಚಿನ ಕೊಲೆಸ್ಟ್ರಾಲ್ನವರ ಕುಟುಂಬ ಇತಿಹಾಸ, ಅಂದರೆ ನಿಮಗೆ ಜೀನ್ಸ್ ಏನಿದೆ, ನಿಮ್ಮ ಹಿಂದಿನ ಜೀನ್ಸ್ ಏನಿದೆ ಅವರಿಗೆ ಬರುವ ಎಲ್ಲ ಚಾನ್ಸಸ್ ಇದೆ. ಬಿಕಾಸ್ ಅವರ ಬ್ಲಡ್ ನಿಮಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಲ್ವಾ. ಸೊ ಆ ಒಂದು ಜೀನ್ನ ಮುಖಾಂತರ ನಿಮಗೆ ಈ ಒಂದು ಕೊಲೆಸ್ಟ್ರಾಲ್ ಹೆಚ್ಚಾಗುವ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್, ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವ ಜನರು. ನೀವು ಬೊಜ್ಜು ಮತ್ತು ಅಧಿಕ ತೂಕ ಬರಬೇಕು ಅಂದರೆ ನೀವು ಅದಕ್ಕೆ ಫುಡ್ ಹ್ಯಾಬಿಟ್ಸ್ ಆಗಿರಲಿ, ನಿಮ್ಮ ಒಂದು ಎಕ್ಸಸೈಸ್ ಮೇಂಟೈನ್ ಮಾಡೋದಾಗಿರಲಿ, ಇದೆಲ್ಲ ನಿಮಗೆ ಇರೋದ್ರಿಂದ ನಿಮಗೆ ಈ ಒಂದು ಅಧಿಕ ತೂಕ ಮತ್ತು ಬೊಜ್ಜು ಬಂದಿರುತ್ತೆ. ಸೊ ಈ ಒಂದು ಬೊಜ್ಜು ಮತ್ತು ಅಧಿಕ ತೂಕದಿಂದ ನಿಮಗೆ ಈ ಒಂದು ಕೊಲೆಸ್ಟ್ರಾಲ್ ಹೆಚ್ಚಿರುತ್ತೆ. ಸೊ ಈ ಅಧಿಕ ತೂಕ ಮತ್ತು ಬೊಜ್ಜು ಬರುವುದೇ ಈ ಒಂದು ಕೊಲೆಸ್ಟ್ರಾಲ್ನಿಂದ. ನೆಕ್ಸ್ಟ್, ಸ್ಯಾಚುರೇಟೆಡ್ ಟ್ರಾನ್ಸ್ ಕೊಬ್ಬುಗಳಿರುವ ಹೆಚ್ಚಿನ ಆಹಾರ ಸೇವಿಸುವುದು. ನಾನು ಹೇಳಿದೆ ಸ್ಯಾಚುರೇಟೆಡ್ ಟ್ರಾನ್ಸ್ ಅಂದರೆ ಈ ಒಂದು ಕೊಬ್ಬಿನ ಆಹಾರ ಇರುವ ಎಲ್ಲ ಪಾಶ್ಚೀಕರಿಸಿದ ಆಹಾರಗಳೇನಿದೆ, ಅಂದರೆ ಬೆಣ್ಣೆ ಅಂಥದ್ದೆಲ್ಲ ಸೇರಿಸಿ ನಿಮಗೆ ತುಂಬ ದಿನಗಳು ಇಟ್ಟು ಕೊಡ್ತಾರೆ. ಅಂದರೆ ಈ ಒಂದು ನಿಮಗೆ ಬೇಕ್ರಿಲಿ ಸಿಗುವಂಥ ಐಟಮ್ಸ್ ಆಗಿರಲಿ, ಇವಾಗ ಎಲ್ಲ ಸ್ಯಾಚುರೇಟೆಡ್ ಐಟಮ್ಸ್ ಅಂದರೆ ತುಂಬ ಕೊಬ್ಬುಗಳನ್ನ ಹೊಂದಿರುತ್ತೆ, ಜೊತೆಗೆ ಅವು ತುಂಬ ದಿವಸ ಇಟ್ಟಿರ್ತಾರೆ. ಅದು ಬೇಗನೆ ನಿಮ್ಮ ಕೊಬ್ಬಾಗಿರುತ್ತೆ, ನಿಮ್ಮ ದೇಹದಲ್ಲಿ ಇಳಿದಾಗಲಂತೂ ಅದು ಕೊಬ್ಬಾಗೇ ಮಾರ್ಪಡುತ್ತೆ. ನಿಮಗೆ ಅದು ಆಯಿಲಿ ಟೈಪಲ್ಲಿ ಸಿಗೋದಿಲ್ಲ, ಅದು ಕೊಬ್ಬಾಗೇ ಮಾರ್ಪಡುತ್ತೆ. ಸೊ ಇದು ತಿನ್ನೋದ್ರಿಂದ ಹೆಚ್ಚಿನಾಗಿ ತಿನ್ನಬೇಡಿ ಅಂತ ನಾನು ಹೇಳ್ತೇನೆ, ತಿನ್ನಿ, ಬಟ್ ಅದಕ್ಕೆ ಒಂದು ಲಿಮಿಟ್ ಇಟ್ಕೊಳ್ಳಿ. ಒಂದು ತಿಂಗಳಿಗೆ ಒಂದು ಸಲ ಅಥವಾ ಮಂತ್ಲಿ 1 ಟೈಮ್ ಅಥವಾ ವೀಕ್ಲಿ 1 ಟೈಮ್ ಹೀಗೆ ನೀವು ಕಮ್ಮಿ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಒಂದು ಫುಡ್ಡಲ್ಲಿ ತುಂಬ ಒಂದು ಗ್ರೀನ್ ಲೀವ್ಸ್ ಏನಿದೆ, ಗ್ರೀನ್ ಆಹಾರಗಳೇನಿವೆ, ಅಂದರೆ ಯಾವಾಗಲೂ ಫ್ರೆಶ್ ಆಗಿ ಕಾಣುವ ಫ್ರೂಟ್ಸ್ ಏನಿದೆ ಇದನ್ನು ಅಳವಡಿಸ್ಲಿಕ್ಕೆ ಆದರೆ ನಿಮಗೆ ತುಂಬಾ ಇಂಪಾರ್ಟೆಂಟಾಗಿ ನಿಮಗೆ ಒಂದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೆ ಅವಶ್ಯಕವಾಗಿದೆ. ಹಾಗೆ ಹೆಚ್ಚು ಮದ್ಯಪಾನ ಮಾಡೋದು, ಯಾರೆಲ್ಲ ಮದ್ಯಪಾನ ಮಾಡ್ತಿದ್ದೀರಾ ಅವರಿಗೂ ಕೂಡ ಈ ಒಂದು ಕಾಯಿಲೆ ಬರುತ್ತೆ, ಕೊಲೆಸ್ಟ್ರಾಲ್ ಬಂದೇ ಬರುತ್ತೆ ವೀಕ್ಷಕರೇ. ಮದ್ಯಪಾನ ಮಾಡೋದ್ರಿಂದ ಬರೋದಿಲ್ಲ ಅಂತ ಏನು ಹೇಳೋಕ್ಕಿಲ್ಲ, ಹೆಚ್ಚು ಮದ್ಯಪಾನ ಮಾಡೋದ್ರಿಂದ ಕೂಡ ಈ ಒಂದು ಕೊಲೆಸ್ಟ್ರಾಲ್ ಹೆಚ್ಚಿನಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಧೂಮಪಾನ ಯಾರೆಲ್ಲ ಸ್ಮೋಕಿಂಗ್ ಮಾಡ್ತೀರಾ ಅವ್ರಿಗೂ ಕೂಡ ಈ ಒಂದು ಕಾಯಿಲೆ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ನೀವು ಕೂಡ ಹೋಗಿ ಬೇಗನೆ ಈ ಒಂದು ಚೆಕಪ್ ಮಾಡ್ಕೊಳ್ಳಿ. ಹಾಗೆ ಇದ್ದರೆ ಅದನ್ನು ಒಂದು ಸಲ ಮೆಡಿಸಿನ್ಗೆ ತಕ್ಕದಾದಂಥ ಮೆಡಿಸಿನ್ನ ತಗೊಳ್ಳಿ ಅಂತ ಹೇಳ್ತೇನೆ. ಇನ್ನು ನಿಯಮಿತವಾಗಿ ವ್ಯಾಯಾಮ ಮಾಡೋದಿರೋದು, ಅಂದರೆ
ನಿಮ್ಮ ಎಕ್ಸಸೈಸ್ ಇರಬೇಕು, ಡೈಲಿ ಲೈಫಲ್ಲಿ ಎಕ್ಸಸೈಸ್ ಇರಲೇಬೇಕು. ಈಗಿನ ಲೈಫಲ್ಲಂತೂ ಜಿಮ್ಗೆ ಹೋಗಿ ಅಂತಲೂ ಹೇಳ್ತಾ ಇಲ್ಲ, ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಒಂದು ವಿಡಿಯೋ ಆನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ತುಂಬ ವ್ಯಾಯಾಮಗಳು ನಿಮಗೆ ಸಿಗುತ್ತೆ, ತುಂಬ ಯೋಗ ಸಿಸ್ಟಮ್ ನಿಮಗೆ ಸಿಗುತ್ತೆ. ವ್ಯಾಯಾಮಕ್ಕಿಂತ ಯೋಗನ ಮಾಡಿ, ಡೈಲಿ ಬೆಳಿಗ್ಗೆ ಎದ್ದು ಯೋಗ ಮಾಡಿ. ಸೊ ನಿಮಗೆ ಒಂದು ಹಾಫ್ ಆನ್ ಅವರ್ ಡೈಲಿ ಒಂದು ಯೋಗಕ್ಕೋಸ್ಕರ ಇಟ್ಕೊಳ್ಳಿ. ಸೊ ನಿಮಗೆ ಈ ಒಂದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಮಗೆ ಇದರಿಂದ ಕಮ್ಮಿ ಮಾಡ್ಕೋಬೋದು. ಸೊ ಯಾವ ಆಹಾರಗಳು ಒಳ್ಳೆಯದು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಸೊ ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಬೆಳಿಗ್ಗೆ ಈ ಒಂದು ಆಹಾರಗಳನ್ನು ತಿನ್ನೋದ್ರಿಂದ ತುಂಬ ಪ್ರಯೋಜನಕಾರಿಯಾಗಿದೆ ವೀಕ್ಷಕರೇ. ಸೊ ವಾಲ್ನಟ್ ನಿಮಗೆ ಗೊತ್ತಿರ್ಬೋದು, ನಟ್ಗಳಲ್ಲಿ ಒಂದು ಮುಖ್ಯವಾದ ಒಂದು ನಟ್ ಅಂತಲೇ ಹೇಳ್ಬೋದು. ಸೊ ವಾಲ್ನಟ್ ಹಲವು ಪೋಷಕಾಂಶಗಳನ್ನು ಹೊಂದಿದೆ. ನೀವು ಪ್ರತಿದಿನ ಉಪಹಾರಕ್ಕಾಗಿ ಕೆಲವು ವಾಲ್ನಟ್ಗಳನ್ನು ಸೇವಿಸಿದೆ, ಒಂದೆರಡು, ಅದರಲ್ಲಿ ತುಂಬ ಹೀಟ್ ಆಗಿದ್ರೆ ಆದರೂ ಕೂಡ ನಿಮಗೆ ಒಂದೆರಡು ತಿನ್ಕೊಳ್ಳಿ. ಡೈಲಿ ತುಂಬ ಯಾವುದೇ ವಸ್ತು ಅಷ್ಟೇ ತುಂಬ ಹೆಚ್ಚಿಗೆ ಸೇವಿಸಲಿಕ್ಕೆ ಹೋಗಬೇಡಿ. ಡೈಲಿ ಒಂದು ರೂಟೀನಲ್ಲಿ ಒಂದೆರಡು ತಿನ್ಕೊಳ್ಳಿ. ಅದು ಹೆಚ್ಚಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯಕವಾಗ್ಬೋದು. ಇದು ಹೃದಯದ ಕಾಯಿಲೆಯ ಅಪಾಯ ಕಡಿಮೆ ಮಾಡುತ್ತದೆ ಎಂದು ಕೂಡ ನಾನು ಹೇಳ್ತೇನೆ. ಸೊ ವಾಲ್ನಟ್ ತಿನ್ಕೊಳ್ಳಿ, ಒಂದೆರಡು ಸಾಕು, ಡೈಲಿ ಒಂದೆರಡು. ನೆಕ್ಸ್ಟ್ ಬಾದಾಮಿ. ಸೊ ಬಾದಾಮಿ ಒಳ್ಳೆಯ ಒಂದು ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿಸುತ್ತದೆ. ಬಾದಾಮ್ ಏನಿದೆ, ಸೊ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುತ್ತದೆ. ಹೆಲ್ತ್, ಹಾರ್ವರ್ಡ್ ಎಜುಕೇಷನ್ ಹಾಗೂ ಇತರ ಹಲವು ಅಧ್ಯಯನಗಳಲ್ಲಿ ಪ್ರಕಟವಾದ ಈ ಒಂದು ಮಾಹಿತಿ ನನಗೆ ಸಿಕ್ಕಿದೆ. ಸೊ ಇದು ಬೆಳಗ್ಗೆ ಬಾದಾಮಿ ತಿನ್ನೋದ್ರಿಂದ, ಬೆಳಗ್ಗೆ ಒಂದು ನೆನೆಸಿಟ್ಕೊಳ್ಳಿ, ನೈಟೇ ಒಂದು ಗ್ಲಾಸ್ನಲ್ಲಿ, ಒಂದು ಬೌಲ್ನಲ್ಲಿ 2 ವಾಲ್ನಟ್, 2 ಬಾದಾಮ್, ಹಾಗೆ ಈ ಒಂದು ಡ್ರೈ ಫ್ರೂಟ್ಸ್ ಏನಿದೆ ಇದನ್ನ ನೆನೆಸಿಟ್ಕೊಳ್ಳಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ತಿಳಿ ಬೆಚ್ಚಗಿನ ನೀರಿನೊಂದಿಗೆ ಇದನ್ನು ತಿನ್ನಿ ಅಂತ ಹೇಳ್ತಾ ಇದ್ದೇನೆ. ಸೊ ಬೆಳಗ್ಗೆ ಬಾದಾಮಿ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಬೋದು. ಅವುಗಳನ್ನು ಬೆಳಗ್ಗೆ ತಿನ್ನುವುದು ಉತ್ತಮ ಎಂದು ತುಂಬ ಅಧ್ಯಯನಗಳಲ್ಲಿ ತಿಳಿದು ಬಂದಿದೆ ವೀಕ್ಷಕರೇ. ಇನ್ನು ಆಲಿವ್ ಎಣ್ಣೆ. ಸೊ ಆಲಿವ್ ಎಣ್ಣೆ ಇದೆ, ಆಯಿಲ್ ಏನಿದೆ, ಇದು ಕೂಡ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಇದನ್ನು ಬೇಯಿಸಿ ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಎಣ್ಣೆ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿಸುತ್ತದೆ ಎಂದು ಎಲ್ಲ ತಜ್ಞರು ಕೂಡ ಹೇಳಿದ್ದನ್ನ ನಾನು ಕೇಳಿದ್ದೇನೆ. ಇನ್ನು ಅಗಸೆ ಬೀಜಗಳು. ಅನೇಕ ಪೋಷಕಾಂಶಗಳ ಜೊತೆಗೆ ಅಗಸೆ ಬೀಜಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. 3 ತಿಂಗಳ ಕಾಲ ನಿರಂತರವಾಗಿ ಬೆಳಿಗ್ಗೆ ಅಗಸೆ ಬೀಜದ ಪುಡಿಯನ್ನು ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡಬಹುದು ಅಂತ ಇದ್ದೇನೆ. ಹಾಗಿದ್ರೆ ಒಂದು ಅಗಸೆ ಬೀಜಗಳನ್ನ ಕೂಡ ಎಲ್ಲವನ್ನು ತಿನ್ನಿ, ಬಟ್ ಈ ಅಗಸೆ ಬೀಜಗಳನ್ನ ತಿಂದರೆ ನನಗೆ ತುಂಬ ಕೊಬ್ಬು ಹೋಗುತ್ತೆ ಅಂತೇಳಿ ತುಂಬಾ ತಿನ್ನೋಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ಸ್ಪೂನ್ ಅಥವಾ ಒಂದು ಹಾಫ್ ಟೀ ಸ್ಪೂನ್ ಇಟ್ಕೊಳ್ಳಿ, ಹೀಗೆ ತಿಂತಾ ಬನ್ನಿ. ಇನ್ನು ಬೆಳಗ್ಗೆ ವಾಕಿಂಗ್ ಮತ್ತು ವ್ಯಾಯಾಮ ಎಕ್ಸಸೈಸ್ ಏನಿದೆ, ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್, ನಿಮ್ಮ 90% ಆಫ್ ದ ಪ್ರಾಬ್ಲಮ್ಸ್ ಈ ಒಂದು ವ್ಯಾಯಾಮ ಹಾಗೂ ಡಯಟ್ ಫುಡ್ ಮಾಡೋದ್ರಿಂದ, ಅಂದರೆ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕಾಯಿಲೆ ಇರೋದಿಲ್ಲ ವೀಕ್ಷಕರೇ. ಸೊ ಬೆಳಿಗ್ಗೆ ವಾಕಿಂಗ್, ಯೋಗ ಹಾಗೂ ವ್ಯಾಯಾಮವು ರಕ್ತದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ನಿಯಮಿತ ಏರೋಬಿಕ್ ವ್ಯಾಯಾಮವು ರಕ್ತದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿಸುತ್ತದೆ ಎಂದು ಎಲ್ಲ ವೈದ್ಯಕೀಯ ಒಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಇನ್ನು ಕಿತ್ತಳೆ ಹಣ್ಣಿನ ರಸ, ಇದು ಕೂಡ ಅಷ್ಟೇ ಒಂದು ವಿಟಮಿನ್ ಸಿ ಹೊಂದಿದೆ. ಸೊ ರಾಷ್ಟ್ರೀಯ ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತಜ್ಞರು ಎಲ್ಲರೂ ಒಂದು ಸಂಶೋಧನೆಯಲ್ಲಿ ಈ ಒಂದು ಬೆಳಗ್ಗೆ ಎದ್ದ ಕೂಡಲೇ ವಿಟಮಿನ್ ಸಿ ಸಮೃದ್ಧವಾಗಿರುವ 1 ಗ್ಲಾಸ್ ಕಿತ್ತಳೆ ರಸ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡ್ಬೋದು. ಅಂದರೆ ನೀವು ಒಂದು ಕಿತ್ತಳೆ ರಸಕ್ಕೆ ಯಾವುದೇ ರೀತಿಯಲ್ಲಿ ಸಕ್ಕರೆ ಸೇರಿಸಬೇಡಿ ಅಂತ ಹೇಳ್ತಿದ್ದೇನೆ. ಜಸ್ಟ್ ಹಾಗೆ ಒಂದು ಮಿಕ್ಸಿಯಲ್ಲಿ ಹಾಕಿ ನೀವು ಅದನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ಒಂದೇ ಒಂದು ಏಟಿಗೆ ಇಲ್ಲವಾದಲ್ಲಿ ಹಾಗೆ ನೀವು ಕೂಡ ತಿಂದರೂ ಪರವಾಗಿಲ್ಲ. ಅದರಲ್ಲಿ ನಾರಿನಾಂಶ ಬಹಳವಿದೆ. ಸೊ ಕಿತ್ತಳೆ ಹಣ್ಣಿನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುವ ಫ್ಲೇವನಾಯ್ಡ್ಗಳು ಇವೆ ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರಾಗಿದ್ದರೆ ಈ ಒಂದು ಕಿತ್ತಳೆ ಹಣ್ಣಿನಿಂದ ಕೂಡ ನಿಮ್ಮ ಈ ಒಂದು ಎಲ್ಲ ನಾನು ಏನು ಹೇಳಿದ್ದೇನೆ ಇದನ್ನೆಲ್ಲ ಕೂಡ ಸೇವಿಸಿ ಅಂದ ಮಾತ್ರಕ್ಕೆ ತುಂಬಾ ಸೇವಿಸ್ಲಿಕ್ಕೆ ಹೋಗಬೇಡಿ. ಡೈಲಿ ಅದಕ್ಕೂ ಕೂಡ ಲಿಮಿಟ್ ಇಟ್ಕೊಳ್ಳಿ. ಎಲ್ಲವನ್ನು ಸೇವಿಸಿ, ಬಟ್ ಅದಕ್ಕೂ ಕೂಡ ಲಿಮಿಟ್ ಇಟ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಹಾಗಿದ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಏನು, ಹಾಗೆ ಅದಕ್ಕೆ ಬೇಕಾಗುವ ಯಾವುದೇ ಒಂದು ಮೆಡಿಸಿನ್ಸ್ ಏನು ಅಥವಾ ಸೈನ್ಸ್ ಏನು ಅದ್ರ ಬಗ್ಗೆ ನಾನು ಇಲ್ಲಿ ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಡ್ ಆಗಿ ಹೇಳಿದ್ದೇನೆ ವೀಕ್ಷಕರೇ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಜೊತೆ ಈ ಒಂದು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೋಬೋದು ವೀಕ್ಷಕರಾಗಿದ್ದರೆ. ಈ ಒಂದು ವಿಡಿಯೋ ನಿಮಗೆ ಕೊಲೆಸ್ಟ್ರಾಲ್ ಬಗ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೇನೆ. ಸೊ ಏನಾದರೂ ಇದ್ರ ಬಗ್ಗೆ ಇನ್ನೂ ಡೌಟ್ ಇದ್ದರೆ, ಇನ್ನೂ ನಿಮಗೆ ಈ ಒಂದು ಸೈನ್ಸ್ ಕಾಣ್ತಾ ಇದ್ದರೆ ಫಟ್ ಅಂತ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಹಾಗೆ ನೀವು ಈ ಒಂದು ಕಾಯಿಲೆನ ಬೇಗನೆ ಕಂಡುಹಿಡಿದು ಇದಕ್ಕೆ ಒಂದು ಮೆಡಿಸಿನನ್ನು ನೀವು ತಗೊಳ್ಳಿ. ಹಾಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ಹೆಲ್ದಿ ಲೈಫನ್ನು ಮೇಂಟೈನ್ ಮಾಡಿ ಹಾಗೂ ವ್ಯಾಯಾಮ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣ್ತೇನೆ. ಅಲ್ಲಿ ತನಕ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಮಿತಾ ಉಪಾಧ್ಯಾಯ. ಧನ್ಯವಾದಗಳು.